Unit 1, Session 6, continuation of growth of service sector. So, ಇಲ್ಲಿ ನಾವು ಏನ್ ಕಾರಣ ಇರ್ಬೋದು, why there is a rising demand of services in the country or throughout the world ಅನ್ನೋದಕ್ಕೆ ನಾವು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೋಬಹುದು. ಸೊ ಒಂದು ಕಾರಣ ಏನಂದ್ರೆ ನಾವು ಇತ್ತೀಚೆಗೆ ನಾವು ಏನ್ ನೋಡ್ತೀವಿ, ಮಿಡಲ್ ಕ್ಲಾಸ್ ಸೊಸೈಟಿಲಿ ದ ಇನ್ಕಮ್ ಲೆವೆಲ್ ಹ್ಯಾಸ್ ಇನ್ಕ್ರೀಸ್ಡ್. ಅಪ್ಪರ್ ಫ್ಯಾಮಿಲೀಸ್ ಅಥವಾ ಅಪ್ಪರ್ ಇನ್ಕಮ್ ಲೆವೆಲ್ ನಾವು ಕಂಪೇರ್ ಮಾಡಿದಾಗ present scenario ನೋಡಿದಾಗ the income of middle class people have increased. So as the income has increased, they are not much interested in material needs. ಅವ್ರಿಗೆ material needs ಮೇಲೆ ಅಷ್ಟು ಗಮನ ಇಲ್ಲ. Instead of material needs, they are more interested in investing or spending in the service sector like health, education, entertainment, travel, tourism, etc. ಸೊ ಹಾಗೆ ನಾವು ಬಿಸ್ನೆಸ್ ಕಂಪೇರ್ ಮಾಡಿ, ಇದು ಇಂಡಿವಿಜುವಲ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಿದಾಗ ಮಿಡಿಲ್ ಕ್ಲಾಸ್ ಸೊಸೈಟಿನ ತಗೊಂಡಾಗ ಅವ್ರ ಇನ್ಕಮ್ ಲೆವೆಲ್ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ, ಅವ್ರ ಮೆಟೀರಿಯಲ್ ನೀಡ್ಸ್ ಇದೆ, ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡ್ಕೊಂಡು ಜಾಸ್ತಿ ಸರ್ವಿಸ್ ಸೆಕ್ಟರ್ ಕಡೆ ಅವರು ಆ ಸರ್ವಿಸಸ್ ನ ಪಡ್ಕೊಳ್ಳೋಕ್ಕೋಸ್ಕರ ಹಣನ ಖರ್ಚು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿದಾಗ ಬಿಸ್ನೆಸ್ ಫೀಲ್ಡ್ ಅಲ್ಲಿ ನೋಡಿದಾಗ ಕೆಲವೊಂದು ಬಿಸ್ನೆಸ್ ಆಗ್ಲಿ ಅಥವಾ ದೊಡ್ಡ ದೊಡ್ಡ ಕಂಪನೀಸ್ ಆಗ್ಲಿ ಅವರ ಮೇನ್ ಉದ್ದೇಶಗಳಿರುತ್ತೆ, ಆಬ್ಜೆಕ್ಟಿವ್ಸ್ ನ ಅಚೀವ್ ಮಾಡೋದ್ರಲ್ಲಿ ಬಿಸ್ನೆಸ್ ಡಿಸಿಷನ್ಸ್ ನ ತಗೊಳಕ್ಕೆ ಅವರು ಮೇನ್ ಉದ್ದೇಶ ಏನಿದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ, ಇನ್ನು ಕನ್ಸ್ಯೂಮರ್ಸ್ ಗೆ ಬೇರೆ ಬಿಸ್ನೆಸ್ ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಜೊತೆ ಟ್ಯಾಗ್ ಆಗಿ ಅವ್ರ ಮುಖಾಂತರ ಅವರ ಕಸ್ಟಮರ್ಸ್ ಗೆ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇನ್ನೊಂದು ಕಾರಣ ಏನಿರ್ಬೋದು ಅಂತ ನೋಡಿದ್ರೆ ದ ಡಿಜಿಟಲ್ ವರ್ಲ್ಡ್. ಇವಾಗ ನಾವೆಲ್ಲ ನೋಡ್ತೀವಿ, ಮೊದಲು ಏನಾಗ್ತಾ ಇತ್ತು, ವಿ ಹ್ಯಾವ್ ಟು ಗೋ ಫಾರ್ ದ ಮಾರ್ಕೆಟ್ ಪ್ಲೇಸ್ ಎಲ್ಲಿದೆ, ವಿ ಹ್ಯಾವ್ ಟು ಗೋ ಅಂಡ್ ಫೈಂಡ್ ಅ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಪ್ಲೇಸ್ ಆರ್ ಯಾವ್ದಾದ್ರು ರಿಟೇಲರ್ ಅಥವಾ ಹೋಲ್ಸೇಲರ್ ನಾವು ಪಡ್ಕೊಳ್ತಾ ಇದ್ವಿ. ಬಟ್ ನಾವು ಅಟ್ ಅ ಕ್ಲಿಕ್ ಆಫ್ ಅ ಬಟನ್ ವಿ ಕ್ಯಾನ್ ಫೈಂಡ್ ಔಟ್ ದ ಪ್ರಾಡಕ್ಟ್ಸ್ ದಟ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್, the quality of the product, the services provided by the business people. ಸೊ ಎಲ್ಲ ಒಂದೇ ಕಡೆ ನಾವು ಆನ್ಲೈನ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ನಾವೆಲ್ಲ ಇನ್ಫಾರ್ಮೇಶನ್ ನ ಪಡ್ಕೋಬಹುದು. ಸೊ ಇದರಿಂದ ಏನಾಗಿದೆ, ಈ ಬೇರೆ ತುಂಬಾ ಕಾರಣಗಳಿದೆ, ಬಟ್ ಮುಖ್ಯವಾಗಿ ಈ 3 ಕಾರಣಗಳನ್ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಹಾಗೆ ನಾವು ನೋಡ್ತಾ ಹೋದಾಗ ಈ ಸರ್ವಿಸ್ ಸೆಕ್ಟರ್ ಇಂಡಿಯಾದಲ್ಲಿ ಹೇಗ್ ಬೆಳೀತಾ ಇದೆ ಅಂತ ಹೇಳಿದ್ರೆ, ಇಂಡಿಯಾನ ನಾವು ಇಟ್ ಹ್ಯಾಸ್ ಬಿಕಮ್ ದ 12th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಸೆಕ್ಟರ್ ಅಲ್ಲಿ ಇಂಡಿಯಾನ ನಾವು ಇಡೀ ಪ್ರಪಂಚದಲ್ಲಿ 12th ಪ್ಲೇಸ್ ಅಲ್ಲಿ ನಾವು ನೋಡ್ಬೋದು. ಸೊ ಅದರದ್ದು GDP ಬಂದು ನಾವು ನೋಡಿದಾಗ 12th ಪ್ಲೇಸ್ ಅಲ್ಲಿ ಇದೆ. ಆಮೇಲೆ ಪರ್ಚೇಸಿಂಗ್, ಕನ್ಸ್ಯೂಮರ್ಸ್ ಪರ್ಚೇಸಿಂಗ್ ಪವರ್ ಇಂಡೆಕ್ಸ್ ನ ನಾವು ಕನ್ಸಿಡರ್ ಮಾಡಿದಾಗ ಇಟ್ ಸ್ಟ್ಯಾಂಡ್ಸ್ ಇನ್ ದ 4th ಪ್ಲೇಸ್. ಅಂಡ್ ಈ ಸರ್ವಿಸ್ ಸೆಕ್ಟರ್ ಹೇಗೆ ಬೆಳೀತಾ ಇದೆ ಭಾರತದಲ್ಲಿ, ಹಾಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹೆಚ್ಚುತ್ತಾ ಹೋಗ್ತಾ ಇದೆ. ಇವಾಗ ಪ್ರೆಸೆಂಟ್ ಆಗಿ ನಾವು ನೋಡಿದಾಗ, ಕರೆಂಟ್ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ 27% ಆಫ್ ದಿ ಪಾಪ್ಯುಲೇಷನ್ has, employment has been provided to 20% of the population of the country. Then what are the other reasons for the growth of services in India? So previous agi overall what are the reasons that has led for the growth of service sector anta nodidvi. Illi ನಾವು the reasons for the growth of services in India anta ನಾವು ಕನ್ಸಿಡರ್ ಮಾಡ್ತಾ ಇದೀವಿ. So we move on. Here the first reason that has displayed on the screen is economic affluence. Economic affluence anta nodidaga, in the beginning itself I told there is a rise in the income level of middle class people, middle class group. So therefore that is one of the reason why service sector has grown in India. The other reason now consider ಮಾಡಿದಾಗ it may be economic liberalization process. ಇದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಅದು ಒಂದು ಸರ್ವಿಸ್ ಸೆಕ್ಟರ್ ಬೆಳವಣಿಗೆಗೆ ಕಾರಣ ಆಗಿದೆ. The second point we consider here is the changing role of women in India. Throughout the world, ನಾವು ಡಿಮೋಗ್ರಾಫಿಕ್ ಫ್ಯಾಕ್ಟರ್ಸ್ ಅಲ್ಲಿ, ಸೋಷಿಯಲ್ ಫ್ಯಾಕ್ಟರ್ಸ್ ಅಲ್ಲಿ ನೋಡಿದ್ವಿ. ಇಲ್ಲಿ ಇನ್ ವ್ಯೂ ಆಫ್ ದ ರೋಲ್ ಆಫ್ ವಿಮೆನ್ ಆಫ್ ಇಂಡಿಯಾ ನಾವು ಕನ್ಸಿಡರ್ ಮಾಡಿದಾಗ, ಟ್ರೆಡಿಷನಲಿ ಇಲ್ಲಿ ಇಂಡಿಯನ್ ವಿಮೆನ್ ಕಂಪೇರ್ ಟು ಅದರ್ ಕಂಟ್ರೀಸ್, ಇಂಡಿಯನ್ ವಿಮೆನ್ ನ ನಾವು ಕಂಪ್ಲೀಟ್ ಆಗಿ
ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಮಾತ್ರ ಸೀಮಿತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದ್ವಿ. ಬಟ್ ಆಸ್ ದ ಟೈಮ್ ಚೇಂಜ್ಡ್, ದ ಟ್ರೆಡಿಷನಲ್ ಥಿಂಕಿಂಗ್ ಎಲ್ಲ ಚೇಂಜ್ ಆಗ್ತಾ ಹೋಯ್ತು. ಸೊ ಸೊಸೈಟಿ, ದ ಥಿಂಕಿಂಗ್ ಆಫ್ ದ ಸೊಸೈಟಿ ಹ್ಯಾಸ್ ಚೇಂಜ್ಡ್, ಫ್ರಮ್ ದ ಟ್ರೆಡಿಷನಲ್ ಥಿಂಕಿಂಗ್ ಹ್ಯಾಸ್ ಚೇಂಜ್. ವಿಮೆನ್ ನ ನಾವು ಹೊರಗಡೆ ಕೆಲಸ ಮಾಡಬಾರ್ದು ಅನ್ನೋದೇನಿತ್ತು, ಇವಾಗ ನಾವು ನೋಡಿದಾಗ ವಿ ಕ್ಯಾನ್ ಸಿ ವಿಮೆನ್ ಎಂಪ್ಲಾಯ್ಡ್ ಆಲ್ಮೋಸ್ಟ್ ಇನ್ ಆಲ್ ಸೆಕ್ಟರ್ಸ್ ಆಫ್ ದಿ ಸೊಸೈಟಿ. ಇಟ್ ಮೇ ಬಿ ಡಿಫೆನ್ಸ್ ಸರ್ವಿಸಸ್ ಇರ್ಬೋದು, ಪೊಲೀಸ್ ಸರ್ವಿಸಸ್ ಇರ್ಬೋದು, ಸಾಫ್ಟ್ವೇರ್ ಕಂಪನೀಸ್ ಇರ್ಬೋದು, ಹೆಲ್ತ್ ಸರ್ವಿಸಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಸ್ ಇರ್ಬೋದು. ನಾವೆಲ್ಲೇ ನೋಡಿದ್ರು ವಿ ಕ್ಯಾನ್ ಫೈಂಡ್ ವಿಮೆನ್ ವರ್ಕಿಂಗ್ ಇನ್ ಆಲ್ಮೋಸ್ಟ್ ಆಲ್ ದ ಫೀಲ್ಡ್ಸ್ ವೇರ್ men are appointed. So ಇದೇನಾಗಿದೆ, the percentage of working women has increased in almost all the areas of business. So ಅಲ್ಲಿಗೆ ಏನಾಯ್ತು, this has led for the increase in the service sector. So ಇಲ್ಲಿ because women are also working, they created demand for other services. It may be household services ಇರ್ಬೋದು, ಅಥವಾ ಫಾಸ್ಟ್ ಫುಡ್ ಸರ್ವಿಸಸ್, ರೆಸ್ಟೋರೆಂಟ್ಸ್ ಬರಕ್ಕೆ ಕಾರಣ ಇರ್ಬೋದು. ಸೊ ಬೇರೆ ಬೇರೆ ಆದ ಸರ್ವಿಸಸ್ ನ ಅವರು ಪಡ್ಕೊಳಕ್ಕೋಸ್ಕರ ಈ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿ ಗ್ರೋತ್ ನಾನು ನಾವು ಕನ್ಸಿಡರ್ ಮಾಡಬಹುದು. ಸೊ ಅದಾದ್ಮೇಲೆ ಬಂದು ಕಲ್ಚರಲ್ ಚೇಂಜಸ್. ವಾಟ್ ಆರ್ ದ ಕಲ್ಚರಲ್ ಚೇಂಜಸ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ, ಇಲ್ಲಿ ನಾವು ಇಂಡಿಯಾ, ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಇಂಡಿಯಾ, ನಾವು ಇಂಡಿಯನ್ ಕಲ್ಚರ್ ನ ತಗೊಂಡಾಗ ಇಟ್ಸ್ ನಾಟ್ ಯೂನಿಫಾರ್ಮ್, ಇಟ್ ವೇರೀಸ್. ಅಂದ್ರೆ ಇಲ್ಲಿ ನಾವು ಜಾಸ್ತಿ ನಾವು ಇವಾಗ ಫಾರ್ ಎಕ್ಸಾಂಪಲ್, ಒನ್ ಎಕ್ಸಾಂಪಲ್ ವಾಟ್ ವಿ ಕ್ಯಾನ್ ಟೇಕ್ ಇಸ್ ಇಂಡಿಯನ್ ಕಲ್ಚರ್ ಇಸ್ ಜಾಯಿಂಟ್ ಫ್ಯಾಮಿಲೀಸ್. ಎಲ್ಲ ಜೊತೆಲಿ ಒಂದು ಕುಟುಂಬದಾಗಿ ಇರ್ತಾ ಇದ್ರು. ಸೊ ಬಟ್ ಇವಾಗ ಏನಾಗಿದೆ, ಇನ್ ದ ಮಾಡರ್ನ್ ಕಾನ್ಸೆಪ್ಟ್, ದ ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಜಾಯಿಂಟ್ ಫ್ಯಾಮಿಲಿ ಹ್ಯಾಸ್ ಚೇಂಜ್ ಅಂಡ್ ವಿಲ್ ಸಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಎಲ್ಲ ಇವಾಗ ಬೇರೆ ಬೇರೆ ಇಂಡಿವಿಜುವಲ್ ಆಗಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ವಿತ್ ಹಸ್ಬೆಂಡ್, ವೈಫ್, ಚಿಲ್ಡ್ರನ್ ಅನ್ನೋದೇ ಡಿವೈಡ್ ಆಗ್ತಾ, ಡಿವೈಡೆಡ್ ಫ್ಯಾಮಿಲೀಸ್ ನಾವು ಜಾಸ್ತಿ ನೋಡ್ತೀವಿ. ಸೊ ಆಸ್ ದ ಫ್ಯಾಮಿಲೀಸ್ ಆರ್ ಗೆಟಿಂಗ್ ಡಿವೈಡೆಡ್, ಐ ಮೀನ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಾ ಇದೆ. ಸೊ ಅದರಲ್ಲಿ ಆ ಒಂದು ಕಾರಣನು ಈ ಸರ್ವಿಸ್ ಸೆಕ್ಟರ್ ಗ್ರೋತ್ಗೆ ಆಗಿದೆ. ಎಜುಕೇಶನ್ ಫೀಲ್ಡ್ ಇರ್ಬೋದು, ಹೆಲ್ತ್ ಕೇರು, ಎಂಟರ್ಟೈನ್ಮೆಂಟು, ಟ್ರಾನ್ಸ್ಪೋರ್ಟೇಷನ್, ಟೂರಿಸಮು, ಇದೆಲ್ಲ ಬೆಳವಣಿಗೆ ಆಗಕ್ಕೆ ಒಂದು ಕಾರಣ ದ ಟ್ರೆಡಿಷನಲ್ ಕಾನ್ಸೆಪ್ಟ್ ಏನಿತ್ತು ಜಾಯಿಂಟ್ ಫ್ಯಾಮಿಲಿ ಇಂದ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಏನ್ ನಾವು ಜಾಸ್ತಿ ನೋಡ್ತಾ ಇದೀವಿ, ಅದು ಒಂದು ಕಾರಣ. IT revolution is also one of the reasons for the growth of services in India. In India, we can see that India has the largest software skilled population if we compare throughout the world. And in India, the growth of IT sector can be attributed to several factors. The reasons may be specialization and availability of large pool of low cost, highly skilled, educated and fluent English speaking workers. So idrinda yenagide, the demand for from the foreign countries also have increased. They are hiring more number of people from the IT sector in India. ಅದಾದ್ಮೇಲೆ ನಾವು ನೋಡಿದಾಗ ಇವನ್ ಇಂಡಿಯಾ ಸರ್ವಿಸ್ ಸೆಕ್ಟರ್ ಎಕ್ಸ್ಪೋರ್ಟ್ಸ್ ಮತ್ತೆ ಔಟ್ಸೋರ್ಸಿಂಗ್ ಆಪರೇಷನ್ಸ್ ಎಲ್ಲ ಇನ್ಕ್ರೀಸ್ ಆಗಿದೆ. ದ ಅದರ್ ರೀಸನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ಸ್. ಸೊ ನಾವು ನೋಡಿದಾಗ ದ ವೆರಿ ಲಿಮಿಟೆಡ್ ನಂಬರ್ ಆಫ್ ಪ್ಲೇಸಸ್ ವೇರ್ ದ ಗೂಡ್ಸ್ ವೇರ್ ಸೋಲ್ಡ್. ಇವಾಗ ನಾವು ನೋಡಿದಾಗ ಏನಾಗಿದೆ, ಮಾರ್ಕೆಟ್ ನಾವು ತುಂಬಾ ಜಾಗದಲ್ಲಿ ನಾವು ಕಂಡು ಬರುತ್ತೆ. ಸೊ ಇಯರ್ ದ ಹೋಲ್ಸೇಲರ್ ಮತ್ತೆ ರಿಟೇಲರ್ ಪಾಪ್ಯುಲೇಷನ್ ಎಷ್ಟು ಬೆಳೆದಿದೆ ಅಂದ್ರೆ, ಇವನ್ ಇನ್ ಅ ಸ್ಮಾಲ್ ವಿಲೇಜ್ ಆರ್ ಅ ರೂರಲ್ ಏರಿಯಾ ವಿ ಕ್ಯಾನ್ ಫೈಂಡ್ ರಿಟೇಲರ್ಸ್ ಅಂಡ್ ಹೋಲ್ಸೇಲರ್ಸ್. ಇಫ್ ವಿ ಕಂಪೇರ್ ಇಟ್ ಇನ್ ಅರ್ಬನ್ ಇಂಡಿಯಾ, ನಾವು ಸಿಟಿ ಜಾಗದಲ್ಲಿ ನಾವು ನೋಡಿದಾಗ ಇನ್ನು ಇಲ್ಲಿ ನಾವು ತುಂಬಾ ಹೋಲ್ಸೇಲರ್ಸ್ ನ ರಿಟೇಲರ್ಸ್ ಬಿಸ್ನೆಸ್ ತುಂಬಾ ವೇಗವಾಗಿ ಬೆಳೀತಾ ಇದೆ. ಆಮೇಲೆ ಎಲ್ಲ ಜಾಗದಲ್ಲೂ ನಾವು ನೋಡಿದಾಗ ಇಲ್ಲಿ ಏನಾಗುತ್ತೆ, ವಿ ಕ್ಯಾನ್ ಸಿ ದ ಬಿಸ್ನೆಸ್ ಹ್ಯಾಸ್ ಬಿನ್ ಸ್ಪ್ರೆಡ್ ಟು ದ ನೋಕ್ಸ್ ಅಂಡ್ ಕಾರ್ನರ್ಸ್ ಆಫ್ ದ ಸ್ಟ್ರೀಟ್ಸ್ ಅಂತಾನು ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇದರಿಂದ ಏನಾಗಿದೆ, ಹೇಗೆ ಈ ರಿಟೇಲು ಮತ್ತೆ ಹೋಲ್ಸೇಲರ್ ಇದು ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ, ಹಾಗೆ ಸರ್ವಿಸ್ ಸೆಕ್ಟರ್ ಆ ಜೊತೆಯಲ್ಲಿ ವೇಗವಾಗಿ ಬೆಳೀತಾ ಹೋಗ್ತಾ ಇದೆ. ಸೊ ಇಲ್ಲಿ ನಾವು ಗವರ್ಮೆಂಟ್ ಸೆಕ್ಟರ್ ಇಂದಲೂ ನಾವು ನೋಡಿದಾಗ ಸರ್ಕಾರನು ತುಂಬಾ ಮಾರ್ಕೆಟಿಂಗ್ ಸರ್ವಿಸಸ್ ನ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರಲ್ ಫಾರ್ಮರ್ಸ್ಗೆ ಅಥವಾ ಆರ್ಟಿಸನ್ಸ್ಗೆ ಅಥವಾ ಟ್ರೆಡಿಷನಲ್ ಬಿಸ್ನೆಸ್ ಸೆಕ್ಟರ್ಸ್ಗೆಲ್ಲ ಪ್ರಮೋಟ್ ಮಾಡಕ್ಕೋಸ್ಕರ ಪ್ರಮೋಷನ್ ಕೌನ್ಸಿಲ್ಸ್, ಡೆವಲಪ್ಮೆಂಟ್ ಬೋರ್ಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಗವರ್ಮೆಂಟ್ ಈ ಸರ್ವಿಸ್ ಸೆಕ್ಟರ್ಸ್ ನ ಮುಂದುವರ್ಸಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ.
One more reason for the growth of services in India is market orientation. So here we can see the changing competitive situation and demand supply position has forced the manufacturing organization to shift their policy from product orientation to market orientation. So here market is a service function ಅಂತ ನಾವಿಲ್ಲಿ consider ಮಾಡ್ತೀವಿ. More emphasis has been given for the market and the services that have been provided to the marketplace. Then the other reason here is the healthcare consciousness. So in present ಇವಾಗ ನಾವು ನೋಡಿದಾಗ in India the healthcare market has grown substantially. ತುಂಬಾ ವೇಗವಾಗಿ ಬೆಳೀತಾ ಇದೆ. The increased life expectancy is the result of the consciousness of the people regarding the health issues. The growth of fitness clubs, diagnostic centers, medical counseling, health related information sites. So ಇದೆಲ್ಲ ತುಂಬಾ ಒಂದು society ಮೇಲೆ ರಿಫ್ಲೆಕ್ಟ್ ತುಂಬಾ ವೇಗವಾಗಿ ರಿಫ್ಲೆಕ್ಟ್ ಮಾಡ್ತಾ ಇದೆ, and therefore it has led for the growing demands for the service sector in the healthcare services. So if we consider the government as well as the social organization have also taken up the mass campaigns in order to create awareness among the illiterate persons and rural people about health services. So therefore this has led for the development of services in India. Then economic liberalization. So privatization ಅಂತ ನಾವು ಏನು ನೋಡ್ತಾ ಇದೀವಿ, privatization after the liberalization, that is in the year 1991, ತುಂಬಾ ನಾವು changes ನ ಇಂಡಿಯನ್ ಸಿನಾರಿಯೋ ನೋಡ್ತೀವಿ. ಮಲ್ಟಿನ್ಯಾಷನಲ್ ಕಂಪನೀಸ್ ನ permit ಮಾಡಿದ್ರಿಂದ there are ample number of multinational companies entering into the Indian market. So this has led for the growth of service sectors like banking, insurance, power projects, telecommunication, hospitality, health services irbodu, air transport irbodu, courier services, etc. Then we have rampant migration. So ಇಲ್ಲಿ migration ಒಂದು ಕಾರಣ ಆಗಿದೆ. In search of jobs and livelihood, ತುಂಬಾ ಜನಗಳು they are migrating from one place to another. Especially we can see people migrating from rural to semi-urban and urban areas in search of jobs and livelihood. So this has led for the expansion of cities and townships, due to which the service sectors has developed, and we can say it is one of the reason for the growth of services in India. The service sector, the areas where we can see the growth of services is real estates, rentals, transportation, infrastructure services, etc. Then we have export potential. So India is considered to be a potential source for services. We can see there are a number of services that India offers to various parts of the world, like banking, insurance, transportation companies, data services, accounting services, construction, labor, designing, etc. Another reason is the service tax that is levied by the government on the private sectors. So here the growth in the service sector has attracted the attention of the government as a tax generating source. Over number of years, the number of services brought under service tax has increased, and service tax is levied on hotels, restaurants, transport, storage and communications, financial services, real estate, and also on social and personal services. So finally, what we can conclude, and we can say that the simplest explanation for the growth of service industry is that production of goods has become increasingly mechanized. Because machines allow to smaller workforce to produce more tangible goods, the service functions of distribution, management, finance and sales become relatively more important. So therefore, growth in the service sector has also resulted in large increase in government employment. Thank you.